ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ದೇಶ ತೀರ್ಥಕ್ಷೇತ್ರಗಳಿಗೆ ಬಹಳ ಹೆಸರುವಾಸಿ. ಇಲ್ಲಿರುವ ಪ್ರಾಚೀನ ದೇವಾಲಯಗಳು ಪುರಾಣ, ಇತಿಹಾಸ, ವಾಸ್ತುಶಿಲ್ಪಗಳಿಂದ ಕೂಡಿದ್ದು ಭಕ್ತಾದಿಗಳನ್ನು ತನ್ನೆಡೆಗೆ ಸುಲಭವಾಗಿ ಸೆಳೆದುಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಂಡಿವೆ. ಅದ್ಭುತ ಹಿನ್ನೆಲೆಯನ್ನು ಪಡೆದುಕೊಂಡಿರುವ ಭಾರತದ ಪ್ರಾಚೀನ ತೀರ್ಥಕ್ಷೇತ್ರಗಳಲ್ಲಿ ಪುರಿ ಜಗನ್ನಾಥ ದೇವಾಲಯವೂ ಸಹ ಅಗ್ರಶ್ರೇಣಿಯಲ್ಲಿ ಬರುತ್ತದೆ. ಪುರಿ ಜಗನ್ನಾಥ ದೇಗುಲವು ಭಾರತದ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಒಂದು. ವಿಶಿಷ್ಟವಾದ ಹಿನ್ನೆಲೆ ಹಾಗೂ ದೈವಶಕ್ತಿಯನ್ನು ಹೊಂದಿರುವಂತಹ ಈ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತದೆ. ಪುರಿ ಜಗನ್ನಾಥ ದೇಗುಲದ ವಾರ್ಷಿಕ ರಥಯಾತ್ರೆ ಬಹಳ ಹೆಸರುವಾಸಿ. ದೇವಾಲಯಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಇಂದ್ರದ್ಯುಮ್ನ ಎಂಬ ರಾಜನಿಗೆ ಕನಸಿನಲ್ಲಿ ಭಗವಾನ್ ಮಹಾವಿಷ್ಣು ದೇವರು ಕಾಣಿಸಿಕೊಂಡ ತರುವಾಯ ಇಂದ್ರದ್ಯುಮ್ನನು ಈ ಪುರಿ ಜಗನ್ನಾಥ ದೇಗುಲವನ್ನು ನಿರ್ಮಿಸಿದನಂತೆ. ಪುರಿ ಜಗನ್ನಾಥ ದೇಗುಲದ ತೀರ್ಥಯಾತ್ರೆ ಸಂಪೂರ್ಣವಾಗಬೇಕಾದರೆ ಯಾತ್ರಿಕರು ಪುರಿಯಲ್ಲಿರುವ ಪಂಚತೀರ್ಥಗಳಲ್ಲಿ ಸ್ನಾನವನ್ನು ಮಾಡಬೇಕು. ಪುರಿಯಲ್ಲಿರುವ ಪಂಚತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ಅನಂತರ ಶ್ರೀ ಜಗನ್ನಾಥ ಸ್ವಾಮಿಯ ದರ್ಶನವನ್ನು ಪಡೆದರೆ ಮಾತ್ರ ತೀರ್ಥಯಾತ್ರೆಯ ಸಂಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ. ಅಲ್ಲದೆಯೇ ಪುರಿ ಕ್ಷೇತ್ರದಲ್ಲಿರುವ ಪಂಚತೀರ್ಥಗಳು ಅಥವಾ ಪಂಚಕೊಳಗಳಲ್ಲಿ ಯಾವುದಾದರೂ ಒಂದರಲ್ಲಿ ಸ್ನಾನವನ್ನು ಮಾಡಿದರೂ ಆ ಜೀವಿ ಮತ್ತೆ ಭೂಮಿಯಲ್ಲಿ ಜನ್ಮವನ್ನು ಪಡೆಯುವುದಿಲ್ಲ ಎಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಪುರಿಯಲ್ಲಿರುವ ಪಂಚತೀರ್ಥಗಳು ಯಾವುವು? ಆ ತೀರ್ಥಗಳ ಮಹತ್ವಗಳೇನು? ಬನ್ನಿ, ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕಂಡುಕೊಳ್ಳೋಣ. ಇಂದ್ರದ್ಯುಮ್ನ ಸರೋವರ. ಪುರಿಯ ಗುಂಡೀಚಾ ದೇವಸ್ಥಾನದ ಬಳಿ 5 ಎಕರೆ ವಿಸ್ತೀರ್ಣವಾದ ಪ್ರದೇಶದಲ್ಲಿ ಇಂದ್ರದ್ಯುಮ್ನ ಸರೋವರ ಸ್ಥಿತವಿದೆ. ಪುರಿ ಜಗನ್ನಾಥ ದೇಗುಲದ ನಿರ್ಮಾತೃ ಆದ ರಾಜ ಇಂದ್ರದ್ಯುಮ್ನರು ಈ ಸರೋವರವಿರುವ ಜಾಗದಲ್ಲಿಯೇ ಅಶ್ವಮೇಧ ಯಾಗವನ್ನು ಮಾಡಿದ್ದರಂತೆ. ಅಶ್ವಮೇಧ ಯಾಗದ ಭಾಗವಾಗಿ ಸಾವಿರಾರು ಗೋವುಗಳನ್ನು ಬ್ರಾಹ್ಮಣರಿಗೆ ರಾಜ ಇಂದ್ರದ್ಯುಮ್ನರು ದಾನವನ್ನು ಮಾಡುತ್ತಾರೆ. ಆ ಗೋವುಗಳೆಲ್ಲವೂ ಈ ಸ್ಥಳದಲ್ಲಿ ನಿಂತಿದ್ದವಂತೆ. ಆಗ ಎಲ್ಲ ಗೋವುಗಳ ಕಾಲಿನ ಹೊಡೆತಕ್ಕೆ ಭೂಮಿಯಲ್ಲಿ ಹಳ್ಳವೊಂದು ನಿರ್ಮಾಣವಾಗುತ್ತದೆ. ಈ ಹಳ್ಳವನ್ನು ರಾಜ ಇಂದ್ರದ್ಯುಮ್ನರು ಅಶ್ವಮೇಧ ಯಜ್ಞದ ಸಂಕಲ್ಪ ಮಾಡಿದ ಪವಿತ್ರ ಜಲದಿಂದ ಹಾಗೂ ಗೋವಿನ ಗಂಜಲದಿಂದ ತುಂಬಿಸಿದ್ದರಂತೆ. ಹೀಗೆ ಸೃಷ್ಟಿಯಾದದ್ದೇ ಇಂದ್ರದ್ಯುಮ್ನ ಸರೋವರ. ಇಂದ್ರದ್ಯುಮ್ನ ಸರೋವರದ ಸಮೀಪ ಬಾಲಕೃಷ್ಣರ ದೇವಾಲಯ ಸ್ಥಿತವಿದೆ. ರೋಹಿಣಿ ಕುಂಡ. ಜಗನ್ನಾಥ ದೇಗುಲದ ಒಳಪ್ರಾಂಗಣದಲ್ಲಿ ವಿಮಲಾ ದೇವಾಲಯದ ಬಳಿ ರೋಹಿಣಿ ಕುಂಡ ಸ್ಥಿತವಿದೆ. ರೋಹಿಣಿ ಕುಂಡವನ್ನು ಶ್ರೀಮನ್ನಾರಾಯಣರ ವಾಸಸ್ಥಾನವೆಂದೇ ಪರಿಗಣಿಸಲಾಗುತ್ತದೆ. ಅಕ್ಷಯ ಕಲ್ಪವಟ ಎಂಬ ಪವಿತ್ರ ಆಲದ ಮರವು ಈ ಕುಂಡದ ಬಳಿಯೇ ಸ್ಥಿತವಿದ್ದು ಜನರು ಈ ಆಲದ ಮರವನ್ನು ಪವಿತ್ರವೆಂದು ಪೂಜಿಸುತ್ತಾರೆ. ನಂಬಿಕೆಗಳ ಪ್ರಕಾರ ಜರ ಎಂಬ ಕಾಡು ಮನುಷ್ಯನ ಬಾಣ ಆಕಸ್ಮಿಕವಾಗಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ತಗುಲಿ ಅವರು ತಮ್ಮ ಶ್ರೀಕೃಷ್ಣಾವತಾರವನ್ನು ಅಂತ್ಯಗೊಳಿಸಬೇಕಾಗುತ್ತದೆ. ನಂತರ ಶ್ರೀಕೃಷ್ಣ ಪರಮಾತ್ಮರು ಆ ರಾಜ ಇಂದ್ರದ್ಯುಮ್ನನ ಕನಸಿನಲ್ಲಿ ಆಗಮಿಸಿ ಒಂದು ಮರದ ದಿಮ್ಮಿಯು ಸಮುದ್ರ ಮಾರ್ಗವಾಗಿ ರೋಹಿಣಿ ಕುಂಡದತ್ತ ತೇಲುತ್ತಾ ಬರುತ್ತದೆ. ಅದೇ ಮರದ ದಿಮ್ಮಿಯಿಂದ ಪುರಿ ಜಗನ್ನಾಥರ ಮೂರ್ತಿಯನ್ನು ಕೆತ್ತಿಸಬೇಕು ಎಂದು ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಆ ರಾಜರಿಗೆ ಸೂಚಿಸಿದ್ದರಂತೆ. ಹೀಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸೂಚನೆಯಂತೆ ಸಮುದ್ರ ಮಾರ್ಗವಾಗಿ ರೋಹಿಣಿ ಕುಂಡಕ್ಕೆ ತೇಲಿ ಬಂದ ಮರದ ದಿಮ್ಮಿಯಿಂದಲೇ ರಾಜ ಇಂದ್ರದ್ಯುಮ್ನರು ದೇವಶಿಲ್ಪಿ ವಿಶ್ವಕರ್ಮರ ಸಹಾಯದಿಂದ ಪುರಿ ಜಗನ್ನಾಥರ ಮೂರ್ತಿಯನ್ನು ಕೆತ್ತಿಸುತ್ತಾರೆ. ಮಾರ್ಕಂಡೇಯ ಸರೋವರ. ಮಾರ್ಕಂಡೇಯ ಸರೋವರವು ಜಗನ್ನಾಥ ದೇಗುಲದ ನೈಋತ್ಯ ದಿಕ್ಕಿನಲ್ಲಿದೆ. ಈ ಸರೋವರದ ಬಳಿಯೇ ಶಿವಪರಮಾತ್ಮರಿಗೆ ಸಮರ್ಪಿತವಾದಂತಹ ಮಾರ್ಕಂಡೇಶ್ವರ ದೇವಾಲಯವಿದೆ. ಸುಮಾರು 4 ಎಕರೆಗಳಷ್ಟು ವಿಸ್ತೀರ್ಣವಾದ ಪ್ರದೇಶದಲ್ಲಿ ಮಾರ್ಕಂಡೇಯ ಸರೋವರ ವ್ಯಾಪಿಸಿದೆ. ಮಾರ್ಕಂಡೇಯ ಮುನಿಗಳು ಈ ಸ್ಥಳದಲ್ಲಿ ಬಹಳ ಕಾಲದವರೆಗೂ ಸಹ ಯಜ್ಞಯಾಗಾದಿಗಳನ್ನು ಆಚರಣೆ ಮಾಡಿದ್ದರಂತೆ. ಮಾರ್ಕಂಡೇಶ್ವರ ದೇಗುಲವನ್ನು ಸಹ ಮಾರ್ಕಂಡೇಯ ಮುನಿಗಳೇ ನಿರ್ಮಿಸಿದ್ದಾರೆ. ಮಾರ್ಕಂಡೇಯ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಮಾರ್ಕಂಡೇಶ್ವರ ಮಹಾದೇವರ ದರ್ಶನವನ್ನು ಪಡೆದುಕೊಂಡರೆ ರಾಜಸೂಯ ಯಾಗ ಮತ್ತು ಅಶ್ವಮೇಧ ಯಜ್ಞಗಳನ್ನು ಮಾಡಿದಂತಹ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಶ್ವೇತಗಂಗಾ ಸರೋವರ. ಪುರಿ ಜಗನ್ನಾಥ ದೇಗುಲದ ದಕ್ಷಿಣಕ್ಕೆ ಶ್ವೇತಗಂಗಾ ಸರೋವರ ಸ್ಥಿತವಿದೆ. ಶ್ವೇತಗಂಗಾ ಸರೋವರವು ಶ್ರೀಮನ್ನಾರಾಯಣರ ಉಗುರಿನಿಂದ ನಿರ್ಮಾಣವಾಯಿತು ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ.
ಶ್ವೇತಗಂಗಕ್ಕೆ ನೀರು ಗಂಗಾ ನದಿಯಿಂದ ಅಂತರ್ಗಾಮಿಯಾಗಿ ಪ್ರವಹಿಸಿ ಬರುತ್ತದೆ ಎಂದು ನಂಬಲಾಗುತ್ತದೆ. ಸಮುದ್ರ ಸ್ನಾನ ನಂತರ ಜಗನ್ನಾಥ ದೇವಾಲಯಕ್ಕೆ ಹೋಗುವ ಮುನ್ನ ಭಕ್ತಾದಿಗಳೆಲ್ಲರೂ ಈ ಶ್ವೇತಗಂಗಾ ಸರೋವರದಲ್ಲಿ ಸ್ನಾನವನ್ನು ಮಾಡಿಯೇ ಜಗನ್ನಾಥ ಸ್ವಾಮಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ಮಹೋದಧಿ. ಪುರಿ ಜಗನ್ನಾಥ ದೇಗುಲದ ಸಮೀಪವಿರುವ ಸಮುದ್ರವನ್ನು ಮಹೋದಧಿ ಎಂದು ಕರೆಯಲಾಗುತ್ತದೆ. ಪುರಿ ಜಗನ್ನಾಥ ಕ್ಷೇತ್ರದಲ್ಲಿರುವ ಪಂಚತೀರ್ಥಗಳಲ್ಲಿ ಮಹೋದಧಿಯೂ ಸಹ ಒಂದು. ಯಾವ ವ್ಯಕ್ತಿಯು ಇತರ ಪವಿತ್ರ ಕ್ಷೇತ್ರಗಳಲ್ಲಿ ಪಾಪಕರ್ಮಗಳನ್ನು ಎಸಗಿರುತ್ತಾರೋ ಆ ವ್ಯಕ್ತಿಯು ಪುರಿಯ ಮಹೋದಧಿಯಲ್ಲಿ ಸ್ನಾನವನ್ನು ಕೈಗೊಂಡರೆ ಎಲ್ಲ ಪಾಪಗಳಿಂದಲೂ ಮುಕ್ತರಾಗಬಹುದು ಎಂದು ಸ್ಕಂದ ಪುರಾಣ ತಿಳಿಸುತ್ತದೆ. ಪ್ರತಿದಿನ ಸಂಜೆ ಮಹೋದಧಿಯಲ್ಲಿ ಸಮುದ್ರ ಆರತಿಯನ್ನು ನಡೆಸಲಾಗುತ್ತದೆ. ಈ ಸಮುದ್ರ ಆರತಿಯ ಪದ್ಧತಿಯು ಆದಿಗುರು ಶಂಕರಾಚಾರ್ಯರಿಂದಲೇ ಪ್ರಾರಂಭವಾಗಿದೆಯಂತೆ. ಪುರಿ ಕ್ಷೇತ್ರದಲ್ಲಿರುವ ಈ ಎಲ್ಲ ಪಂಚತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ಜಗನ್ನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಹಿಂದೂಗಳ ದೃಢವಾದ ನಂಬಿಕೆ. ಪುರಿ ಜಗನ್ನಾಥ ಕ್ಷೇತ್ರದಲ್ಲಿರುವ ಪಂಚತೀರ್ಥಗಳ ಕುರಿತು ಸ್ವಾರಸ್ಯಕರ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.